ಜಗದೀಶ್ ಶೆಟ್ಟರ್ ಮರಳಿ ಗೂಡು ಸೇರಲು ಆಫರ್ ಬಂದಿದ್ಯಾ ಅನ್ನುವ ಅನುಮಾನ ಸುದ್ದಿಯಾಗ್ತಾ ಇದೆ. ಇದು ನಮ್ಮದೇ ಸುದ್ದಿ, ನಮ್ಮದೇ ಮೆಗಾ ಫಾಲೋ. ಪೊಲಿಟಿಕಲ್ ಅಲ್ಲಿ ರಿಪಬ್ಲಿಕ್ ಕನ್ನಡ ನಂಬರ್ 1 ಸುದ್ದಿಯನ್ನ ಕೊಡ್ತಾ ಇದೆ. ಬಿಜೆಪಿಗೆ ಗರ್ವಾಪ್ಸಿ ಆಗ್ತಾರ ಜಗದೀಶ್ ಶೆಟ್ಟರ್ ಅನ್ನುವ ಪ್ರಶ್ನೆ ಮೂಡ್ತಾ ಇದೆ. ಶೆಟ್ಟರ್ಗೆ ಬಿಜೆಪಿ ಗಾಳ ಹಾಕಿದೆ ಅನ್ನುವ ಅಪ್ಡೇಟ್ ಕೂಡ ಸಿಗ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ನಲ್ಲಿ ಟೆನ್ಷನ್ ಶುರುವಾಗಿದೆ. ಇದು ನಮ್ಮದೇ ಸುದ್ದಿ, ನಮ್ಮದೇ ಮೆಗಾ ಫಾಲೋ ಅಪ್. ಜನವರಿ 13ರಂದು ರಿಪಬ್ಲಿಕ್ ಕನ್ನಡದ ಬಿರುಗಾಳಿಯಲ್ಲಿ ಶೆಟ್ಟರ್ ಈ ಒಂದು ಹೇಳಿಕೆಯನ್ನ ಕೂಡ ನೀಡಿದ್ರು. ಪೊಲಿಟಿಕಲ್ ಸುದ್ದಿಯಲ್ಲಿ ನಂಬರ್ 1 ರಿಪಬ್ಲಿಕ್ ಕನ್ನಡ. ಶೆಟ್ಟರ್ ಗರ್ವಾಪ್ಸಿಯಿಂದ ಕಾಂಗ್ರೆಸ್ನಲ್ಲಿ ಈಗ ಸಂಚಲನ ಸೃಷ್ಟಿಯಾಗಿದೆ. ಶೆಟ್ಟರ್ ಮನವೊಲಿಕೆಗೆ ಖುದ್ದು ಅಖಾಡಕ್ಕಿಳಿದಿದ್ದಾರೆ ಸಿಎಂ. ಇವಾಗ ಶೆಟ್ಟರ್ ಬಗ್ಗೆ ಲಕ್ಷ್ಮಣ್ ಸವದಿ ಜೊತೆ ಸಿದ್ದರಾಮಯ್ಯ ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ಶೆಟ್ಟರ್ ಬಗ್ಗೆ ಲಕ್ಷ್ಮಣ್ ಸವದಿ ಜೊತೆ ಸಿದ್ದರಾಮಯ್ಯ ಚರ್ಚೆ ಮಾಡಿರೋದ್ರಿಂದ ರಿಪಬ್ಲಿಕ್ ಕನ್ನಡಕ್ಕೆ ಪೊಲಿಟಿಕಲ್ ಮೂಲಗಳ ಪ್ರಕಾರ ಮಾಹಿತಿ ಕೂಡ ಲಭ್ಯವಾಗಿದೆ. ಇನ್ನು ವಿಧಾನಸಭೆ ಎಲೆಕ್ಷನ್ ಟೈಮಲ್ಲಿ ಶೆಟ್ಟರ್ ಅವರು ಬಿಜೆಪಿಯಿಂದ ಬಂದಿದ್ರು, ಕಾಂಗ್ರೆಸ್ ಸೇರ್ಕೊಂಡಿದ್ರು. ಈಗ ಜಗದೀಶ್ ಶೆಟ್ಟರ್ ಮರಳಿ ಗೂಡು ಸೇರ್ತಾರಾ ಅನ್ನುವ ಆಫರ್ ಬಂದಿರುವಂತದ್ದು. ಬಿಜೆಪಿ ಹೈಕಮಾಂಡ್ ಇಂದ ಶೆಟ್ಟರ್ ಅನ್ನ ಕರೆತರಲು ಯತ್ನ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸದಾನಂದ ಗೌಡರ ಮೂಲಕ ಶೆಟ್ಟರ್ಗೆ ಬಿಜೆಪಿ ಆಫರ್ ನೀಡಿದೆ. ಬಿಜೆಪಿ ಆಫರ್ಗೆ ಕಾಂಗ್ರೆಸ್ ನಾಯಕರಲ್ಲಿ ಡವ ಕೂಡ ಶುರುವಾಗಿರುವಂತದ್ದು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿಗೆ ಈಗ ಟೆನ್ಷನ್ ಕೂಡ ಶುರುವಾಗಿದೆ. ಶೆಟ್ಟರ್ ಮನವೊಲಿಕೆಗೆ ಈಗ ಸಿಎಂ ಅವರೇ ಕೂಡ ಖುದ್ದು ಅಖಾಡಕ್ಕಿಳಿದಿದ್ದಾರೆ. ಕಾಂಗ್ರೆಸ್ನವರಿಗೆ ಒಂದು ಹಣೆಪಟ್ಟಿ ಇರುವಂತದ್ದು, ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು. ಅದಕ್ಕೆ ಪುಷ್ಟಿ ಎನ್ನುವಂತೆ ಡಿ.ಕೆ. ಶಿವಕುಮಾರ್ ಹೇಳಿಕೆ ಕೂಡ ಈಗ ಸೇರ್ಕೊಂಡಿರುವಂತದ್ದು. ಏನಪ್ಪಾ ಅಂತ ಹೇಳಿದ್ರೆ 136 ಸೀಟ್ ಬಂತಲ್ಲ ವಿಧಾನಸಭೆ ಎಲೆಕ್ಷನ್ ಸಂದರ್ಭದಲ್ಲಿ, ಅದು ನಿಮ್ಮ ಆಶೀರ್ವಾದದಿಂದ ಬಂದಿರುವಂತದ್ದು. ಕರ್ನಾಟಕ ಭಾರತವನ್ನ ನೀವೇ ರಕ್ಷಣೆ ಮಾಡಬೇಕು, ಇದು ನಿಮ್ಮ ಸರ್ಕಾರ, ದೇಶವನ್ನು ಕೂಡ ನೀವೇ ರಕ್ಷಣೆ ಮಾಡಬೇಕು. ಮಂಗಳೂರಿನಲ್ಲಿ ನಡೆದ ಸುನ್ನಿ ಸಮಾವೇಶದಲ್ಲಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹೇಳಿಕೆ ಇದು. ಕಾಂಗ್ರೆಸ್ ಸರ್ಕಾರ ನಿಮ್ಮ ಪರವಾಗಿ ನಿಂತಿರುವಂಥದ್ದು, ಕೋಮುವಾದದಿಂದ ಜನರಿಗೆ ತೊಂದರೆ ಆಗ್ತಾ ಇದೆ, ನಾನು ಮುಸ್ಲಿಂ ಬ್ರದರ್ಸ್ ಎಂದಿದ್ದಕ್ಕೆ ಟೀಕೆ ಟಿಪ್ಪಣಿಯನ್ನ ಬಿಜೆಪಿಯವರು ಮಾಡಿದ್ರು. ಟೀಕೆಗೆ ನಾನು ಹೆದರವನಲ್ಲ ಅಂತ ಡಿ.ಕೆ. ಶಿವಕುಮಾರ್ ಅವರು ಟಕ್ಕರ್ ಕೊಟ್ಟಿದ್ದಾರೆ. ಇವತ್ತು ನಮಗೆ ಅಧಿಕಾರವನ್ನು ನೀವು ಕೊಟ್ಟಿದ್ದೀರಿ. ನಿಮ್ಮ ಈಗಾಗಲೇ ನಮ್ಮ ಸಲೀದ್ ಅಹಮದ್ ಅವರು ಹೇಳಿದ್ರು, ಇವತ್ತು ನಮ್ಗೆ ಈ ಶಕ್ತಿಯನ್ನ ತುಂಬುದು ನಿಮ್ಮೆಲ್ಲರ ಸಂಘಟನೆಯಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ 136 ಸೀಟನ್ನ ತೆಗೆದುಕೊಂಡು ಇಡೀ ದೇಶಕ್ಕೆ ಒಂದು ಬದಲಾವಣೆ ತರುವಂತಹ ಸರ್ಕಾರ, ಎಲ್ಲಾ ವರ್ಗದ ಜನರಿಗೆ ನ್ಯಾಯವನ್ನು ಕೊಡುವಂತಹ ಒಂದು ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಇದೆ ಅನ್ನೋದನ್ನ ಇವತ್ತು ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಇವತ್ತು ನಮ್ಗೆ ಅಧಿಕಾರವನ್ನು ನೀವು ಕೊಟ್ಟಿದ್ದೀರಿ. ನಿಮ್ಮ ಈಗಾಗಲೇ ನಮ್ಮ ಸಲೀದ್ ಅಹಮದ್ ಅವರು ಹೇಳಿದ್ರು, ಬೀದಿಗೆ ಬಿದ್ದ ಅನಾಥ ಮಕ್ಕಳಿಗೆ ಆಸರೆಯಾಗಿದ್ದಾರೆ ವಿದೇಶಿ ದಂಪತಿಗಳು. ಅದ್ರ ಬಗ್ಗೆ ಒಂದು ಡೀಟೇಲ್ಸ್ ಇದೆ, ನೋಡೋಣ ಬನ್ನಿ 1 ಮಿನಿಟ್ ರಿಪೋರ್ಟ್ ನಲ್ಲಿ. ಧಾರವಾಡ ವಿವಿಧ ವಿಷಯಗಳಲ್ಲಿ ದೇಶ ವಿದೇಶಗಳಲ್ಲಿ ಸಾಕಷ್ಟು ಹೆಸರು ಮಾಡಿರುವಂತ ಜಿಲ್ಲೆ. ಅದರಲ್ಲಿ ಈಗ ಇಲ್ಲಿರುವಂತ ಸರ್ಕಾರಿ ಶಿಶುಗೃಹದಲ್ಲಿರುವಂತಹ ಅನಾಥ ಮಕ್ಕಳು ಕೂಡ ಏನಂತಾರೆ ವಿದೇಶಗಳ ದತ್ತಕ್ಕೆ ಏನಂತಾರೆ ಹೆಚ್ಚು ಆಕರ್ಷಿತರಾಗ್ತಾ ಇದ್ದಾರೆ. ಪ್ರಮುಖವಾಗಿ ಧಾರವಾಡದ ಮಕ್ಕಳ ರಕ್ಷಣಾ ಘಟಕದ ಅಡಿಯಲ್ಲಿರುವಂತಹ ಅಮೂಲ್ಯ ಶಿಶುಗೃಹ ಏನಿದೆ, ಈ ಅಮೂಲ್ಯ ಶಿಶುಗೃಹದಲ್ಲಿ ಕಳೆದ 3 ವರ್ಷಗಳಲ್ಲಿ 18 ಮಕ್ಕಳನ್ನ ದತ್ತು ನೀಡಲಾಗಿದ್ದು. ಅದರಲ್ಲಿ 1 ಮಗು ಕೆನಡಾಕ್ಕೆ, 2 ಮಕ್ಕಳು ಏನಂತಂದ್ರೆ ಅಮೆರಿಕಕ್ಕೆ ಏನಂತಂದ್ರೆ ಅಲ್ಲಿನ ಪಾಲಕರು ದತ್ತು. ಈ 3 ಮಕ್ಕಳ ದತ್ತಕ್ಕೆ ತೆಗೆದುಕೊಂಡಿದ್ದಾರೆ. 3 ಮಕ್ಕಳು ವಿಶೇಷ ಅಗತ್ಯತೆಯುಳ್ಳಂತ ಮಕ್ಕಳಾಗಿದ್ದು, ಅದರ ಜೊತೆಗೆ ಏನಂತ ಈಗಾಗಲೇ ಅಮೂಲ್ಯ ಶಿಶುಗೃಹದಲ್ಲಿ 11 ಮಕ್ಕಳ ಪಾಲನೆ ಪೋಷಣೆಯನ್ನ ಮಾಡಲಾಗ್ತದೆ. 0 ದಿಂದ ಹಿಡಿದು 6 ವರ್ಷದವರೆಗಿನ ಮಕ್ಕಳನ್ನ ಇಲ್ಲಿ ಏನಂತಾರೆ ಪಾಲನೆ ಪೋಷಣೆ ಮಾಡ್ತಾರೆ. ಸಾಕಷ್ಟು ನಂತರ ವೆಬ್ಸೈಟ್ ಮೂಲಕವಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆ ಇರೋ ಹಿನ್ನೆಲೆ ಅಂತಂದ್ರೆ ಅಲ್ಲಿ ವಿದೇಶದಿಂದ ಸಾಕಷ್ಟು ಪಾಲಕರಂತೆ ಈಗಾಗಲೇ ಕೂಡ ವೇಟಿಂಗ್ ನಲ್ಲಿ ಕೂಡ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ಷರತ್ತುಗಳು ಮತ್ತು ಪ್ರಕ್ರಿಯೆಗಳಿರೋ ಹಿನ್ನೆಲೆ ಅಂತಾರೆ ಇನ್ನೂ ಹೆಚ್ಚು ಮಕ್ಕಳನ್ನ ವಿದೇಶಗಳಿಗೆ ದತ್ತಕ ಪಡೆದುಕೊಳ್ಳುವಂತ ಪ್ರಕ್ರಿಯೆ ಇನ್ನೂ ಕೂಡ ನಡೀತಾನೆ ಇದ್ದು. ಧಾರವಾಡದಲ್ಲಿರುವಂತಹ ಸರ್ಕಾರಿ ಶಿಶುಗೃಹದ ಮಕ್ಕಳು ಏನಂತಂದ್ರೆ ಅನಾಥ ಮಕ್ಕಳು ಈಗ ವಿದೇಶದಲ್ಲಿರುವಂತಹ ಎಷ್ಟೋ ಪಾಲಕರನ್ನ ಆಕರ್ಷಿಸುತ್ತಿದ್ದಾರೆ ಅಂತಾನೆ ಹೇಳಬಹುದಾಗಿದೆ. ಡಿ.ವಿ. ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಬಾಕಿ ಹಣವನ್ನ ಉಳಿಸಿಕೊಂಡು ಬಸ್ ನಿಲ್ದಾಣ ಒಂದು ಉದ್ಘಾಟನೆಗೆ ರೆಡಿ ಆಗಿದೆಯಂತೆ. ಈ ಒಂದು ಘಟನೆ ಕಲಬುರಗಿಯಲ್ಲಿ ನಡೆದಿದೆ ಅನ್ನುವ ಅಪ್ಡೇಟ್ ಕೂಡ ಸಿಗ್ತಾ ಇದೆ. ಕಲಬುರಗಿಯಲ್ಲಿ ನೂತನ ಬಸ್ ನಿಲ್ದಾಣ ಉದ್ಘಾಟನೆಗೆ ಈಗ ತಕರಾರು ಕೂಡ ಶುರುವಾಗಿರುವಂತದ್ದು. ಬಸ್ ನಿಲ್ದಾಣ ಕಾಮಗಾರಿ ಮಾಡಿದ್ದ ಗುತ್ತಿಗೆದಾರನಿಗೆ ನೀಡಬೇಕಿದ್ದಂತ ಹಣವನ್ನ ಉಳಿಸಿಕೊಂಡಿದ್ದಾರೆ ಎನ್ನುವ ಅಪ್ಡೇಟ್ ಸಿಗ್ತಾ ಇದೆ. ಬೆಂಗಳೂರು ಮೂಲದ ಉಷಾ ಕನ್ಸ್ಟ್ರಕ್ಷನ್ಸ್ಗೆ ಹಣ ಬಾಕಿ ಆಗಿದೆ. 1.5 ಕೋಟಿ ವೆಚ್ಚದಲ್ಲಿ ಕೆಲಸ ಮಾಡಿದ್ದ ಗುತ್ತಿಗೆದಾರ
3.75 ಲಕ್ಷ ಹಣ ಬಾಕಿಯನ್ನ ಉಳಿಸಿಕೊಂಡಿದ್ದಾರೆ ಮುಖ್ಯ ಗುತ್ತಿಗೆದಾರ ಅನ್ನುವ ಅಪ್ಡೇಟ್ ಕೂಡ ಸಿಗ್ತಾ ಇದೆ. ಇಂದು ರಾಮಲಿಂಗಾರೆಡ್ಡಿ ಉದ್ಘಾಟಿಸಲಿರುವ ಸಿಟಿ ಬಸ್ ನಿಲ್ದಾಣ ಇದು. ಕಲಬುರಗಿಯಲ್ಲಿ ನೂತನ ಬಸ್ ನಿಲ್ದಾಣವನ್ನ ರಾಮಲಿಂಗಾರೆಡ್ಡಿ ಉದ್ಘಾಟಿಸಲಿದ್ದಾರೆ. ಬರೋಬ್ಬರಿ 20 ಕೋಟಿ ವೆಚ್ಚದಲ್ಲಿ ಈ ಒಂದು ಸಿಟಿ ಬಸ್ ನಿಲ್ದಾಣ ನಿರ್ಮಾಣವಾಗಿದೆ. ಆದ್ರೆ ಗುತ್ತಿಗೆದಾರನಿಗೆ ಹಣವನ್ನ ಪಾವತಿ ಮಾಡದೆ ಸಾಕಷ್ಟು ತಕರಾರು ಕೂಡ ಶುರುವಾಗಿದೆ. ಈಗ ಅವರು ಏನದ ಇನ್ಫ್ಲೂಯೆನ್ಸ್ ತನಿಖೆ ಏನದ ಕೆಲಸ ಚಾಲು ಮಾಡಿಸ್ತಾರೆ. ದುಡ್ಡು ಕೇಳ್ಬಿಡೋದಂದಾಗ ಐತ್ರಿ. ನಿಮ್ಮ ಕೂಡ ಅದೇ ಮೇನ್ ಕಾಂಟ್ರಾಕ್ಟರ್ ಬಂದ್ರೆ ಮುಗಿದು ಅವರಿಗೆ ಮಾತಾಡಲಾಗಿತ್ತು. ಅವ್ರಿಗೆ ಇಮಿಟ್ ಬರೋದು ಕೊಟ್ಟರೆ ಇದು ಯಾಕೆ ಆಗ್ತದ್ರಿ? ನಾವೇನು ಅದೇ ಮೇನ್ ಕಾಂಟ್ರಾಕ್ಟರ್ ಬಂದ್ರೆ ಮುಗಿದು ಅವರಿಗೆ ಮಾತಾಡಲಾಗಿತ್ತು. ಅವ್ರಿಗೆ ಇಮಿಟ್ ಬರೋದು ಕೊಟ್ಟರೆ ಇದು ಯಾಕೆ ಆಗ್ತದ್ರಿ? ನಾವೇನು ಅದೇ ಮೇನ್ ಕಾಂಟ್ರಾಕ್ಟರ್ ಬಂದ್ರೆ ಮುಗಿದು ಅವರಿಗೆ ಮಾತಾಡಲಾಗಿತ್ತು. ಅವ್ರಿಗೆ ಇಮಿಟ್ ಬರೋದು ಕೊಟ್ಟರೆ ಇದು ಯಾಕೆ ಆಗ್ತದ್ರಿ? ನಾವೇನು ಗ್ಯಾರಂಟಿ ಹಣಗಳಿಂದ ಅಭಿವೃದ್ಧಿ ಕಾಮಗಾರಿ ಆಗ್ತಾ ಇಲ್ಲಿ ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅನ್ನುವಂತ ಪ್ರಶ್ನೆ. ಕಾರಣ ರಸ್ತೆ ಗುಂಡಿಗಳನ್ನ ಮುಚ್ಚುವಂತ ಕೆಲಸ ಆಗ್ತಾ ಇಲ್ಲ ಇವ್ರ ಕೈಯಲ್ಲಿ. ಹಾಗಾದ್ರೆ ಹಣ ಪೂರ ಗ್ಯಾರಂಟಿ ಯೋಜನೆಗಳಿಗೆ ಹೋಗ್ತಾ ಇದೆ. ಹಾಗಾದ್ರೆ ಸರ್ಕಾರ ಗ್ಯಾರಂಟಿ ಯೋಜನೆಯಿಂದ ಕಂಗಾಲಾಗ್ತಾ ಇದೆಯಾ? ರಸ್ತೆ ಗುಂಡಿ ಮುಚ್ಚುವುದಕ್ಕೂ ಕೂಡ ರಾಜ್ಯ ಸರ್ಕಾರ ಪರದಾಡ್ತಾ ಇದೆ. ರಸ್ತೆ ಗುಂಡಿ ಮುಚ್ಚುವುದಕ್ಕೆ ತಿಪ್ಪೆ ಗುಂಡಿಯ ಕಸ ಬಳಕೆ ಮಾಡ್ತಾ ಇದೆ. ಎಐಸಿಸಿ ಅಧ್ಯಕ್ಷರ ತವರಲ್ಲೇ ಗುಂಡಿ ಮುಚ್ಚೋದಕ್ಕೆ ಹಣ ಇಲ್ವಾ ಎನ್ನುವಂತ ಪ್ರಶ್ನೆ. ತಿಪ್ಪೆ ಕಸವನ್ನು ಹಾಕಿ ಅದ್ರ ಮೇಲೆ ಟಾರ್ ಮಾಡ್ತಾ ಇದ್ದಾರೆ. ಎಂತ ವಿಪರ್ಯಾಸ ನೋಡಿ. ಅಬ್ಬಬ್ಬಾ, ರೋಡ್ ನೋಡ್ರಿ, ಅದು ಸ್ವತಃ ಎಐಸಿಸಿ ಅಧ್ಯಕ್ಷರ ತವರು ಕ್ಷೇತ್ರ ಕಲಬುರಗಿಯಲ್ಲಿ ತಿಪ್ಪೆ ಗುಂಡಿ ಕಸವನ್ನ ಬಳಸಿ ರಸ್ತೆ ಗುಂಡಿಗೆ ಕಾಯಕಲ್ಪ ಇದು. ಅದ್ರಲ್ಲಿ ಹೆಂಗ್ ಜನ ಹೋಗ್ತಾರೆ? ಹಾಗಾದ್ರೆ ರೋಡ್ ಟ್ಯಾಕ್ಸ್ ಕಟ್ಟಲ್ವಾ ಜನರು? ರೋಡ್ ಟ್ಯಾಕ್ಸ್ ಕಟ್ಟಲ್ವಾ? ಕಟ್ಟಿದ ದುಡ್ಡು ಏನ್ ಮಾಡ್ತಾರೆ? ರಸ್ತೆಗೆ ಉಪಯೋಗ ಮಾಡಲ್ವಾ? ಹಾಗಾದ್ರೆ ಎಲ್ಲ ಗ್ಯಾರಂಟಿ ಯೋಜನೆಗೆ ಇದನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಎನ್ನುವಂತ ಪ್ರಶ್ನೆ. ಇದರಿಂದ ಕಾಂಗ್ರೆಸ್ ಸರ್ಕಾರನೇ ಈಗ ಕಂಗಾಲಾಗಿ ಹೋಗಿದೆ. ಅದು ಕೂಡ ಎಐಸಿಸಿ ಅಧ್ಯಕ್ಷರ ತವರು ಕ್ಷೇತ್ರ ಕಲಬುರಗಿ ಜಿಲ್ಲೆಯಲ್ಲಿ. ವಿಪರ್ಯಾಸ ಇದು. ತಿಪ್ಪೆಗುಂಡಿ ಕಸವನ್ನ ಬಳಸಿ ರಸ್ತೆ ಗುಂಡಿಗೆ ಕಾಯಕಲ್ಪ ಅದನ್ನ ಮುಚ್ಚುತ್ತಾ ಇದ್ದಾರೆ. ದುರ್ದೈವ ಇದು. ಟ್ಯಾಕ್ಸ್ ಕಟ್ಟುವರದು ಟ್ಯಾಕ್ಸ್ ಕಟ್ತಾರೆ, ರೋಡ್ ಟ್ಯಾಕ್ಸ್ ತಗೊಳ್ತಾರೆ. ವಿಚಾರ ಸಾಕಷ್ಟು ಮುನ್ನೆಲೆಗೆ ಬರ್ತಾ ಇದೆ. ಇದಕ್ಕೆ ಸುನಿಲ್ ಕುಮಾರ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಈಗಾಗಲೇ ಜಗದೀಶ್ ಶೆಟ್ಟರ್ ಕರ್ ವಾಪಸಿ ಆಗ್ತಾರೆ ಎನ್ನುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಕೂಡ ಅವರ ಮನವೊಲಿಸುವ ಕೆಲಸವನ್ನ ಕೂಡ ಮಾಡಿದ್ರು. ಈಗ ಸುನಿಲ್ ಕುಮಾರ್ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಚುನಾವಣೆಯಲ್ಲಿ ಗೆಲ್ಲುವ ದೃಷ್ಟಿಯಿಂದ ಯಾರ್ಯಾರು ಪಕ್ಷದಿಂದ ದೂರ ಆಗಿದ್ದಾರೆ ಅವ್ರನ್ನ ಕರೆತರುವ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳಿ ಸುನಿಲ್ ಕುಮಾರ್ ಹೇಳಿದ್ದಾರೆ. ಎಲ್ಲರನ್ನ ಕರೆತಂದು ಒಟ್ಟಾಗಿ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಮಾಜಿ ಸಚಿವ ಸುನಿಲ್ ಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. ಚುನಾವಣೆಗೆ ಗೆಲ್ಲುವ ದೃಷ್ಟಿಯಿಂದ ನಮ್ಮ ಪಾರ್ಟಿಯಲ್ಲಿದ್ದು ಯಾರ್ಯಾರು ಹೊರಗೆ ಹೋಗಿದ್ದಾರೆ, ನಮ್ಮ ವಿಚಾರದಲ್ಲಿ ಇದ್ದುಕೊಂಡು ಯಾರು ಹೊರಗೆ ಉಳಿದಿದ್ದಾರೆ ಅಂಥವ್ರೆಲ್ಲರನ್ನು ಕೂಡ ಮತ್ತೆ ಕರೆತರುವಂಥ ಪ್ರಯತ್ನವನ್ನು BJP ನಿಶ್ಚಿತವಾಗಿ ಮಾಡುತ್ತೆ. ನಮಗೆ ಚುನಾವಣೆಯಲ್ಲಿ ಗೆಲ್ಲಬೇಕು, ನಮ್ಮಿಂದ ಯಾರು ದೂರ ಆಗಿದ್ದಾರೆ ಅವ್ರನ್ನ ಇನ್ನಷ್ಟು ಹತ್ತಿರಕ್ಕೆ ತರುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಎಲ್ಲರನ್ನೂ ಮಾಡ್ತೇವೆ. ಮತ್ತು ಜಗದೀಶ್ ಶೆಟ್ಟರ್ ಅವ್ರನ್ನ ಮಾತುಕತೆ ಮಾಡಲಿಕ್ಕೆ ಕೇಂದ್ರದ ನಾಯಕರು ಮಾತಾಡಬೇಕು, ನಾವು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಟ್ಟಾರೆ ಎಲ್ಲರನ್ನೂ ಒಟ್ಟುಗೂಡಿಸುವಂಥ ಪ್ರಯತ್ನ, ರಾಮ ಇಡೀ ದೇಶವನ್ನು ಹೇಗೆ ಒಂದು ಮಾಡಿದ್ನೋ ಹಾಗೆ BJPನಲ್ಲಿ ಮತ್ತೊಮ್ಮೆ ಒಂದಾಗಿ ಒಟ್ಟಾಗಿ ಹೋಗುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಅದಕ್ಕೆ ಎಲ್ಲರನ್ನೂ ಕರೆತರುವಂಥ ಪ್ರಯತ್ನವನ್ನು ಮಾಡ್ತೇವೆ. ಚುನಾವಣೆ